ಬೆವರಿಳಿಸುವ ಬೇಸಿಗೆಯ ಝಳಕ್ಕೆ ಉತ್ತರ ಭಾರತವಂತೂ ಅಕ್ಷರಶಃ ನಲುಗೋಗಿದೆ. ರಾಜಧಾನಿ ದೆಹಲಿಯಲ್ಲಿ ಅಗ್ನಿಕುಂಡ ಆಗಿದ್ದು ತಾಪಮಾನ ಬರೋಬ್ಬರಿ 45 ಡಿಗ್ರಿ ತಲುಪುವ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಹೀಟ್ ಸಿಟಿಯಾಗಿ ಬದಲಾಗ್ತಾ ಇದೆ. ಸೂರ್ಯನ ಕೆಂಗಣಿಗೆ ನೆಲ ಕಾದ ಹೆಂಚಿನಂತಾಗಿದೆ. ಹೊರಗಡೆ ಬಂದ್ರೆ ಸಾಕು ಮೈಯೆಲ್ಲ ಸುಟ್ಟು ಕರಕಲಾಗುವ ಸ್ಥಿತಿ. ಗಂಟಲು ಒಣಗಿಸುವ ಕಡು ಬೇಸಿಗೆಯ ಝಳ. ಬಿಸಿಲಿಗೆ ಉತ್ತರ ಭಾರತದ ರಾಜ್ಯಗಳು ತತ್ತರಿಸಿ ಹೋಗ್ತಾ ಇವೆ. ಅದರಲ್ಲೂ ದೆಹಲಿಯಂತೂ ಅಕ್ಷರಶಃ ಕಾದ ಕೆಂಡದಂತಾಗಿದೆ. ದೆಹಲಿಯಲ್ಲಿ ಇಂದು ತಾಪಮಾನ 45 ಡಿಗ್ರಿ ತಲುಪುವ ಎಚ್ಚರಿಕೆ. ಹೀಟ್ ವೇವ್ ಎಚ್ಚರಿಕೆ. ದೆಹಲಿಯಲ್ಲಿ ಯೆಲ್ಲೋ ಅಲರ್ಟ್. ದೆಹಲಿ ಸೇರಿದಂತೆ ಉತ್ತರ ಭಾರತದ ಜನತೆಗೆ ಈಗ ಸೂರ್ಯನ ದರ್ಶನವೇ ಅತಿ ಆಗ್ತಾ ಇದೆ. ಉತ್ತರದ ರಾಜ್ಯಗಳು ಕೊತ ಅಂತ ಸೂರ್ಯನ ಕಡುಕೋಪಕ್ಕೆ ಕುದೀತಾ ಇದ್ದು ಜನ ಬಸವಳಿದು ಹೋಗಿದ್ದಾರೆ. ಅದರಲ್ಲೂ ದೆಹಲಿಯಲ್ಲಿ ಸೂರ್ಯನ ಅಬ್ಬರ ಜೋರಾಗಿದ್ದು ಇವತ್ತಿನ ತಾಪಮಾನ 44 ಡಿಗ್ರಿಯಿಂದ 45 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೇವಲ ದೆಹಲಿ ಮಾತ್ರ ಅಲ್ಲ, ಉತ್ತರ ಭಾರತದ ಬರೋಬ್ಬರಿ 19 ಜಿಲ್ಲೆಗಳಲ್ಲಿ ಸೂರ್ಯದೇವ ಪ್ರಳಯದಂತೆ ಆರ್ಭಟಿಸ್ತಾ ಇದ್ದಾನೆ. ಪಶ್ಚಿಮ ಬಂಗಾಳದ ಫಾನಾಗಢ್ನಲ್ಲಿ 43.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ರೆ ಬಂಕುರಾ ಮತ್ತು ಪುರುಲಿಯಾದಲ್ಲಿ 43 ಸೆಲ್ಸಿಯಸ್ ದಾಟಿದೆ. ದೆಹಲಿಯ ಸಫ್ದರ್ಜಂಗ್ ಮತ್ತು ರಿಡ್ಜ್ ಕೇಂದ್ರಗಳಲ್ಲಿ ತಾಪಮಾನ 42.1ರಷ್ಟು ದಾಖಲಾಗಿದೆ. ಹವಾಮಾನ ಇಲಾಖೆ ಹಲವು ರಾಜ್ಯದಲ್ಲಿ ಹೀಟ್ ವೇವ್ ಎಚ್ಚರಿಕೆ ನೀಡಿದ್ದು ಮುಂದಿನ 5 ದಿನ ಜಾಗರೂಕರಾಗಿರೋದಕ್ಕೆ ಸೂಚಿಸಿದೆ. ಬೆಂಗಳೂರಿನಲ್ಲಿ 2 ರಿಂದ 3 ಡಿಗ್ರಿ ಹೆಚ್ಚುವರಿ ತಾಪಮಾನ. ಇತ್ತ ಸಿಲಿಕಾನ್ ಸಿಟಿಯಲ್ಲಿ ಈ ಬಾರಿ ಹಿಂದೆಂದೂ ಕಾಣದಂತಹ ಬಿಸಿಲು ಆರಂಭವಾಗಿದೆ. ಏಪ್ರಿಲ್ ತಿಂಗಳಲ್ಲೇ ವಾಡಿಕೆಗಿಂತ 2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿದ್ದು ಬಿಸಿಲು ಜನರಿಗೆ ಬೆವರಿಳಿಸ್ತಾ ಇದೆ. ನಿನ್ನೆ 36.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಕೆಲ ದಿನಗಳಲ್ಲೇ ಬೆಂಗಳೂರಿನಲ್ಲಿ 39 ಡಿಗ್ರಿವರೆಗೂ ಉಷ್ಣಾಂಶ ದಾಖಲಾಗುವ ಆತಂಕ ಎದುರಾಗಿದೆ. ಸಾಧ್ಯವಾದಷ್ಟು ತೆಳು ಬಟ್ಟೆ, ಕಾಟನ್ ಬಟ್ಟೆ ಹಾಕ್ಕೊಳ್ಳಿ. ತುಂಬ ಈ ಜೀನ್ಸು ಅಥವಾ ತುಂಬ ಹೊದಿಸಿರೋ ದಪ್ಪನೆಯ ಬಟ್ಟೆಗಳು ಅವಾಯ್ಡ್ ಮಾಡೋದು ಒಳ್ಳೆಯದು. ಆಮೇಲೆ ದೇಹಕ್ಕೆ ನಾವು ತಂಪಾದ ಪಾನೀಯ ಬಳಸಬೇಕು. ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಇರೋದು ಬೇಡ. ಸೊ ಅದೊಂದು ಮುಖ್ಯ. ಬೆಂಗಳೂರು ಮಾತ್ರವಲ್ಲದೆ ವಿಜಯಪುರ, ರಾಯಚೂರು, ಬಾಗಲಕೋಟೆ, ಗದಗ, ಕೋಲಾರ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ 39 ರಿಂದ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಮಾನ್ಯ ಎಂಬಂತಾಗಿದೆ. ಜನರು ಮಧ್ಯಾಹ್ನ 12 ರಿಂದ ಸಂಜೆ 4 ಗಂಟೆವರೆಗೆ ಅನಗತ್ಯವಾಗಿ ಹೊರಬರದಂತೆ ಮತ್ತು ಸದಾ ಹೈಡ್ರೇಟ್ ಆಗಿರುವಂತೆ ಸೂಚಿಸಲಾಗಿದೆ. ಒಟ್ನಲ್ಲಿ ಜನ ಮನೆಯಿಂದ ಹೊರಬರೋದಕ್ಕೆ ಬೆವರ್ತಾ ಇದ್ದಾರೆ. ಹಗಲಿನಲ್ಲಿ ರಸ್ತೆಗಳೆಲ್ಲ ಕರ್ಫ್ಯೂ ಹೇರಿದಂತೆ ಬಣಗುಡ್ತಾ ಇದ್ದು ರಾತ್ರಿ ವೇಳೆನೂ ಉಷ್ಣಾಂಶ ಏರಿಕೆಯಾಗಿರೋದು ಜನರ ನೆಮ್ಮದಿಗೆಡಿಸಿದೆ. ಬ್ಯೂರೋ ರಿಪೋರ್ಟ್, TV9.